ಈಗಾಗಲೇ ನಾನು 22-23 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ಎಲ್ಲ ಕಡೆ ದೇವದುರ್ಲಭವಾದಂಥ ಸ್ವಾಗತ ಇದೆ. ಮೋದಿಯವರ ಒಂದು ನೇತೃತ್ವ, JDS BJP ಎರಡು ಹೊಂದಾಣಿಕೆ ಆಗಿರುವಂಥದ್ದು. ದೇವೇಗೌಡರು ಸಹ ಎಲ್ಲ ಕಡೆ ಮಾಜಿ ಪ್ರಧಾನಿಯಾಗಿ ಓಡಾಟ ಮಾಡ್ತೀವಿ. ಇದೆಲ್ಲವೂ ಸಹ ನಾಳೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಆಗಿದೆ. ಇಲ್ಲಿ ಶ್ರೀರಾಮುಲು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅದಕ್ಕೆಲ್ಲರಿಗೂ ನಿಮ್ಮ ಸಹಕಾರ ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ವಾತಾವರಣ ನಮ್ಗೆ ಅನುಕೂಲಕರ. ಸರ್, ಈಗ ಈಶ್ವರಪ್ಪ ಅವರು ಮತ್ತೆ ದಿಂಗಾಲೇಶ್ವರ ಶ್ರೀಗಳ ವಿಚಾರವಾಗಿ ಏನು ಹೇಳ್ತೀರಿ ಸರ್? ನಾನೇನು ಒಂದು ಶಬ್ದ ಮಾತಾಡೋದಿಲ್ಲ. ಈಶ್ವರಪ್ಪನವ್ರ ಬಗ್ಗೆ ಆಗಲಿ, ಆ ಸ್ವಾಮಿಗಳ ಬಗ್ಗೆ ಆಗಲಿ, ಅವರು ಖುಷಿ ಬಂದದ್ದು ಮಾಡ್ಬೋದು. ಅದರಿಂದ ನಮಗೇನು ಅಭ್ಯಂತರ ಇಲ್ಲ. ಧನ್ಯವಾದ. ಮೋದಿ ಅವರು ಬಂದ್ರು ಕೂಡ ನಮ್ಮ ಮಾತಿಗೆ ನಾನು ಬೆಲೆ ಕೊಡಲ್ಲ ಅನ್ನುವಂಥದ್ದನ್ನ ಅಲ್ಲಪ್ಪ, ಅದಕ್ಕೋಸ್ಕರ ಹೇಳಿದ್ದು. ಅವ್ರ ಬಗ್ಗೆ ನಾನು ಮಾತನಾಡಕ್ಕೆ ಇಷ್ಟಪಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.